ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅದು ಬೆಂಗಳೂರು ಕರಗದಷ್ಟೇ ಖ್ಯಾತಿ ಹೊಂದಿರುವ ಕರಗ ಉತ್ಸವ. ಆದರೆ ಕರಗ ಹೊರುವ ವಿಚಾರಕ್ಕೆ ಕುಲಸ್ಥರು ಹಾಗೂ ಅರ್ಚಕರ ನಡುವೆ ಈ ವಿವಾದ ಏರ್ಪಟ್ಟಿತ್ತು. ಇದೀಗ ವಿವಾದಕ್ಕೆ ತೆರೆ ಬಿದ್ದಿದೆ. ಉತ್ಸವಕ್ಕೆ ಸಿದ್ಧತೆ ಆರಂಭಗೊಂಡಿದೆ. ಸಿದ್ಧತೆ ಹೇಗಿದೆ, ಸಂಭ್ರಮ ಹೇಗಿದೆ, ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇಂದಿನಿಂದ ಗತ ವೈಭವ ಮರುಕಳಿಸುವ ಕರಗ. 9 ದಿನ ಶಾಸ್ತ್ರೋಕ್ತವಾಗಿ ನಡೆವ ಕರಗ ಉತ್ಸವ. ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಿ ದೇವಿಯ ಕರಗ. ಇಂದಿನಿಂದ ಆನೇಕಲ್ನಲ್ಲಿ ಗತ ವೈಭವ ಸಾರುವ ಇತಿಹಾಸ ಪ್ರಸಿದ್ಧ ಕರಗ ಉತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. ಇಷ್ಟು ದಿನ ಕರಗ ಉತ್ಸವ ಆಚರಿಸಲು 2 ಬಣದವರ ಮಧ್ಯೆ ವಿವಾದವೇ ಏರ್ಪಟ್ಟಿತ್ತು. ಕುಲಸ್ಥರು ಹಾಗೂ ಅರ್ಚಕರ 2 ಬಣದ ನಡುವೆ ವಾಗ್ಯುದ್ಧವೇ ನಡೆದಿತ್ತು. ಆದರೆ ಇದೆಲ್ಲದಕ್ಕೂ ತೆರೆ ಎಳೆಯುವ ಮೂಲಕ ಆನೇಕಲ್ನಲ್ಲಿ ಅದ್ದೂರಿ ಉತ್ಸವಕ್ಕೆ ಸಿದ್ಧತೆ ನಡೆಸಲಾಗ್ತಿದೆ. ಹೌದು, ಬೆಂಗಳೂರು ಕರಗದಂತೆಯೇ ಆನೇಕಲ್ ಪಟ್ಟಣದ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಶ್ರೀ ದ್ರೌಪದಿ ದೇವಿ ಕರಗ ಉತ್ಸವವು ಖ್ಯಾತಿ ಹೊಂದಿದೆ. ಕರಗವು ವಾಡಿಕೆಯಂತೆ ಏಪ್ರಿಲ್ನಲ್ಲಿ ನಡೆಯಬೇಕಿತ್ತು. ಆದರೆ ಚುನಾವಣೆ, ನೀತಿ ಸಂಹಿತೆ ಹಾಗೂ ಕರಗ ಹೊರುವ ಕುಲಸ್ಥರು ಹಾಗೂ ಅರ್ಚಕರ ನಡುವೆ ಗೊಂದಲ ಏರ್ಪಟ್ಟಿತ್ತು. ಈ ಹಿನ್ನೆಲೆ ಕರಗ ಉತ್ಸವಕ್ಕೆ ತಾಲೂಕು ಆಡಳಿತ ಅನುಮತಿ ನೀಡಿರಲಿಲ್ಲ. ಆನೇಕಲ್ ತಾಲೂಕಿನ ಕರಗ ವಿಷಯವಾಗಿ ಇವತ್ತಿನ ದಿವಸ ತಹಶೀಲ್ದಾರ್ ನ್ಯಾಯಾಲಯದಲ್ಲಿ ಕರಗವನ್ನು ನೆರವೇರಿಸಲು ಶ್ರೀ ಚಂದ್ರಪ್ಪಯವರಿಗೆ ಆದೇಶಿಸಲಾಗಿದ್ದು, ಈ ಆದೇಶದ ಪ್ರಕಾರ ಆನೇಕಲ್ ತಾಲೂಕಿನ ಎಲ್ಲ ಸಮುದಾಯದ ಮುಖಂಡರು ಹಾಗೂ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಸಮುದಾಯದ ಮುಖಂಡರು ಎಲ್ಲರೂ ಸೇರಿ ಈ ಜಾತ್ರೆಯ ಹಾಗೂ ಕರಗೋತ್ಸವವನ್ನು ಅಣ್ಣ ತಮ್ಮಂದಿರಾಗಿ ಆಚರಿಸಿ ಆನೇಕಲ್ ತಾಲೂಕಿಗೆ ಒಂದು ಹೆಸರುವಾಸಿಯಾದಂಥ ಒಂದು ಕರಗ ನೆರವೇರಿಸಲು ನಾನು ವೈಯಕ್ತಿಕ ಹಾಗೂ ತಾಲೂಕು ಆಡಳಿತದ ಪರವಾಗಿ ಎಲ್ಲ ಮುಖಂಡರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಇನ್ನು 9 ದಿನಗಳ ಕರಗ ಉತ್ಸವ ನಡೆಸಲಿದೆ. ಶ್ರೀ ಧರ್ಮರಾಯ ಸ್ವಾಮಿ ಹಾಗೂ ದ್ರೌಪದಮ್ಮನವರ ಪಲ್ಲಕ್ಕಿ ಉತ್ಸವಗಳು, ಹಸಿ ಕರಗ, ಪದ್ಮವ್ಯೂಹ ಭೇದಿಸುವ ಕೋಟೆ ಜಗಳ ಸೇರಿದಂತೆ ಸಾಂಪ್ರದಾಯಿಕ ಪೂಜೆ ನಡೆಯಲಿದೆ. ಈಗ 9 ದಿನಕ್ಕೆ ಈ ಕಾರ್ಯಕ್ರಮವನ್ನು ಸಂಪೂರ್ಣಗೊಳಿಸ್ತಾ ಇದ್ದೀವಿ. 23ನೇ ತಾರೀಕು ಹಸಿ ಕರಗ ಮತ್ತು 27ನೇ ತಾರೀಕು 26ನೇ ತಾರೀಕು ಒಣಗಿದ ಕರಗ. ಇದರ ಮಧ್ಯದಲ್ಲಿ 25ಕ್ಕೆ ಕೋಟೆ ಜಗಳ. ಈ ಕಾರ್ಯಕ್ರಮಗಳು ಮತ್ತು ವಸಂತೋತ್ಸವ, ಆಮೇಲೆ ರಥೋತ್ಸವ, ಆಮೇಲೆ ಇವತ್ತು ದೀಪಗಳು ಮತ್ತು ಕಲ್ಯಾಣೋತ್ಸವ ಇರುತ್ತದೆ. ಈ ಒಟ್ಟಿನಲ್ಲಿ ಇತಿಹಾಸ ಪ್ರಸಿದ್ಧ ಬೆಂಗಳೂರು ಕರಗವನ್ನು ಹೋಲುವ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ದ್ರೌಪದಮ್ಮ ದೇವಿ ಕರಗ ಉತ್ಸವಕ್ಕೆ ಇನ್ನೊಂದೇ ದಿನ ಬಾಕಿ ಇದೆ. ಗತ ವೈಭವದ ಕರಗ ಉತ್ಸವಕ್ಕೆ ತಾಲೂಕಿನಾದ್ಯಂತ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.